ಏದೋಮ್ ಅಂದರೆ ದೇವರ ವೈರಿ. ದೇವರು ವೈರಿಯನ್ನು ದಂಡಿಸುತ್ತಾನೆ. ಇದು ಸತ್ಯವಾದದ್ದು. ತಕ್ಕ ಸಮಯದಲ್ಲಿ ನೆರವೇರಲ್ಪಡುತ್ತದೆ. ಆತ್ಮೀಯ ಮಿತ್ರರೇ, ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡಲು ಸೇರಿ ಬಂದಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಯೆಹೆಜ್ಕೇಲನ ಪ್ರವಾದನೆಯ ಗ್ರಂಥದ ಅಧ್ಯಯನದಲ್ಲಿ ನಾವು ತಿಳಿದುಕೊಂಡ ಸತ್ಯಗಳನ್ನು ನೆನಪು ಮಾಡಿಕೊಳ್ಳುತ್ತಾ, ಏದೋಮ್ ದಂಡಿಸಲ್ಪಟ್ಟದ್ದು, ಇಸ್ರಾಯೇಲಿನ ಹಿಂದಿನ ಪಾಪಗಳು ದಂಡಿಸಲ್ಪಟ್ಟದ್ದು, ದೇವರು ಕ್ಷಮಿಸಿದ್ದು ಎಂಬ ವಿಷಯಗಳನ್ನು ತಿಳಿದುಕೊಳ್ಳಲು ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಾವು ಉಳಿದಿರುವುದು ಯೆಹೋವನ ಕರುಣೆ, ಆತನ ಕೃಪಾವರಗಳು ನಿಂತು ಹೋಗವು. ಪ್ರಲಾಪಗಳು 3ನೇ ಅಧ್ಯಾಯ 22ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಆತನ ಜೀವವುಳ್ಳ ವಾಕ್ಯಗಳ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರು ನಮಗೆ ತಿಳಿಸಿದ ಸತ್ಯಗಳಿಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಆ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ನಾವು ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವಾಗ ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 35 ಮತ್ತು 36ನೇ ಅಧ್ಯಾಯಗಳನ್ನು ಧ್ಯಾನಿಸೋಣ. ಪ್ರಿಯರೇ, ಇದರ ಮುಖ್ಯ ಪ್ರಸ್ತಾಪ ಏದೋಮಿಗಾದ ದಂಡನೆ, ಇಸ್ರಾಯೇಲಿನ ಪಾಪಗಳಿಗಾದ ದಂಡನೆ ಹಾಗೂ ಕ್ಷಮಾಪಣೆ. 35 ಮತ್ತು 36ನೇ ಅಧ್ಯಾಯಗಳಲ್ಲಿ ಇಸ್ರಾಯೇಲರ ಮುಂದಣ ಪುನರ್ಸ್ಥಾಪನೆಯ ಕುರಿತಾಗಿ ಹೇಳಲ್ಪಟ್ಟಿದೆ. ತಮ್ಮ ದೇಶದಲ್ಲಿ ಅವರು ಸಮಾಧಾನದಿಂದ ಪುನರ್ಸ್ಥಾಪನೆಯಾಗಬೇಕಾದರೆ ಅದರ ಮೊದಲು 2 ಸಂಗತಿಗಳು ಆಗಬೇಕಾಗಿದೆ. ಏದೋಮಿಗೆ ದಂಡನೆಯಾಗಬೇಕಾಗಿದೆ ಮತ್ತು ಇಸ್ರಾಯೇಲ್ಯರ ಪಾಪಗಳು ದಂಡಿಸಲ್ಪಟ್ಟು ಕ್ಷಮಿಸಲ್ಪಡಬೇಕಾಗಿದೆ. ಇಲ್ಲಿ ಏದೋಮಿಗೆ ಮುಂತಿಳಿಸಲ್ಪಟ್ಟ ದಂಡನೆಯು ನೆರವೇರಿರುತ್ತದೆ. ಅದು ಇಸ್ರಾಯೇಲ್ಯರ ವೈರಿಗಳಿಗೆ ಇನ್ನು ಮುಂದಕ್ಕೆ ಆಗಬೇಕಾಗಿರುವ ದಂಡನೆಯ ಮುಂತಿಳಿಸುವಿಕೆಯೂ ಆಗಿರುತ್ತದೆ. ಮುಂದಕ್ಕೆ ನಾವು ಏದೋಮು ದಂಡಿಸಲ್ಪಟ್ಟದ್ದು ಎಂಬ ವಿಚಾರವನ್ನು ನೋಡೋಣ. 35ನೇ ಅಧ್ಯಾಯದಲ್ಲಿ ಸೇಯೀರ್ ಬೆಟ್ಟದ ಸೀಮೆಯು ಅಂದರೆ ಏದೋಮು ದಂಡಿಸಲ್ಪಟ್ಟು ತೆಗೆಯಲ್ಪಟ್ಟದರ ವಿಚಾರವಾಗಿ ತಿಳಿಸಲಾಗಿದೆ. ಇಸ್ರಾಯೇಲು ಸ್ವದೇಶದಲ್ಲಿ ಸ್ಥಾಪನೆಯಾಗುವ ಮೊದಲು ಈ ಕಾರ್ಯ ಆಗಬೇಕಾಗಿದೆ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ನೀನು ಸೇಯೀರ್ ಬೆಟ್ಟದ ಸೀಮೆಗೆ ಅಭಿಮುಖನಾಗಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಸೇಯೀರ್ ಬೆಟ್ಟವೇ, ಈಗೋ ನಾನು ನಿನಗೆ ವಿರುದ್ಧನಾಗಿದ್ದೇನೆ. ನಾನು ನಿನ್ನ ಸೀಮೆಯ ಮೇಲೆ ಕೈ ಎತ್ತಿ ಅದನ್ನು ಹಾಳು ಪಾಳು ಮಾಡುವೆನು. ನಾನು ನಿನ್ನ ಪಟ್ಟಣಗಳನ್ನು ನಾಶಪಡಿಸಲು ನೀನು ಕಾಡಾಗುವಿ. ಆಗ ನಾನೇ ಯೆಹೋವನು ಎಂದು ತಿಳಿದುಕೊಳ್ಳುವಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಏದೋಮಿನ ಕುರಿತಾಗಿ ಬರೆದದ್ದು. ಏದೋಮಿನಲ್ಲಿ ಬಂಡೆಗಳಿಂದ ಕೂಡಿದ ಪೆಟ್ರಾವೆಂಬ ಪಟ್ಟಣವಿತ್ತು. ಆ ಪಟ್ಟಣ ಈಗಲೂ ಇದೆ, ಆದರೆ ಅದಕ್ಕಿಂತ ಹಾಳಾಗಿ ಬಿದ್ದಿರುವ ಪ್ರದೇಶ ಬೇರೊಂದು ಇರುವುದಿಲ್ಲ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ನೀನು ಇಸ್ರಾಯೇಲ್ಯರ ಮೇಲೆ ದೀರ್ಘ ದ್ವೇಷವಿಟ್ಟು ಅವರ ಅಪರಾಧದ ಕಡೆಗಾಲದಲ್ಲಿ ಆಪತ್ತು ಸಂಭವಿಸಿದಾಗ ಅವರನ್ನು ಕತ್ತಿಯ ಬಾಯಿಗೆ ಗುರಿ ಮಾಡಿದ್ದರಿಂದ ಎಂಬುದಾಗಿ. ಏದೋಮನ್ನು ದಂಡಿಸುವ ಕಾರಣವನ್ನು ದೇವರು ತಿಳಿಸುತ್ತಾನೆ. ಏದೋಮು ಏಸಾವನಿಂದ ಬಂದ ಜನಾಂಗ. ಯಾಕೋಬನ ಅಣ್ಣನಾದ ಏಸಾವನು ಯಾಕೋಬನ ಕಡು ವೈರಿಯಾಗಿದ್ದನು. ಇಸ್ರಾಯೇಲ್ಯರನ್ನು ಅವರ ಬೇರೆಲ್ಲ ವೈರಿಗಳಿಗಿಂತ ಹೆಚ್ಚಾಗಿ ಏದೋಮ್ಯರೇ ಬಾಧಿಸಿದ್ದರು. ಈ ಲೋಕದಲ್ಲಿ ಇಂದು ಏದೋಮ್ ಅಂದರೆ ದೇವರ ವೈರಿಯಾಗಿರುತ್ತದೆ. ಆ ವೈರಿಯೋ ಕಡೇ ದಿನಗಳಲ್ಲಿ ಕ್ರಿಸ್ತ ವಿರೋಧಿಯ ಕೈ ಕೆಳಗೆ ದೇವರಿಗೆ ವಿರೋಧವಾಗಿ ಏಳಲಿದೆ. ಮುಂದಕ್ಕೆ ನೋಡೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ 9ನೇ ವಚನವನ್ನು. ನಾನು ನಿನ್ನನ್ನು ನಿತ್ಯ ನಾಶನಕ್ಕೆ ಈಡು ಮಾಡುವೆನು, ನಿನ್ನ ಪಟ್ಟಣಗಳು ನಿರ್ಜನವಾಗುವು. ಆಗ ನಾನೇ ಯೆಹೋವನು ಎಂದು ನಿನ್ನವರಿಗೆ ನಿಶ್ಚಿತವಾಗುವುದು ಎಂಬುದಾಗಿ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ
12-14 ಯೆಜ್ಕೇಲನು ಏದೋಮಿಗಾಗುವ ದಂಡನೆಯನ್ನು ಮುಂತಿಳಿಸಿದ್ದನು. ಇಲ್ಲಿ ಅದನ್ನು ಪುನಃ ಯಾಕೆ ಹೇಳುತ್ತಿದ್ದಾನೆ? ದೇವರು ಇಸ್ರಾಯೇಲಿಗೋಸ್ಕರ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾನೆ ಎಂಬುದನ್ನು ತೋರಿಸುವುದಕ್ಕಾಗಿ ಎಂದು ನನ್ನ ನಂಬಿಕೆ. ಅವರು ಸ್ವದೇಶದಲ್ಲಿ ಪುನರ್ಸ್ಥಾಪಿಸಲ್ಪಡಬೇಕು. ಅದು ಆಶೀರ್ವಾದದ ಸ್ಥಳವಾಗಿರುತ್ತದೆ. ಅವರು ಆ ದೇಶದಲ್ಲಿ ಸಮಾಧಾನದಿಂದ ಪುನರ್ಸ್ಥಾಪಿತವಾಗುವರು. ಆದರೆ ವೈರಿಯು ಇನ್ನೂ ಇದ್ದಾನೆ. ಆದ್ದರಿಂದ ದೇವರು ವೈರಿಯನ್ನು ದಂಡಿಸುತ್ತಾನೆ. ಪ್ರಿಯರೇ, ಜನರು ಸ್ವದೇಶದಲ್ಲಿ ಸೇರಿ ಸಮಾಧಾನದಲ್ಲಿ ಜೀವಿಸುತ್ತಾ ದೇವರನ್ನು ಆರಾಧಿಸುವರು. ಅವರಿಗಾಗಿ ಎಂಥ ಅದ್ಭುತ ಭವಿಷ್ಯವು ದೊರಕಲಿದೆ. ಇಸ್ರಾಯೇಲಿನ ಹಿಂದಿನ ಪಾಪಗಳು ದಂಡಿಸಲ್ಪಟ್ಟು ಕ್ಷಮಿಸಲ್ಪಡುವುದು. ಇಸ್ರಾಯೇಲಿನ ಹಿಂದಿನ ಪಾಪಗಳಿಗೆ ದಂಡನೆಯಾಗಬೇಕೆಂದು, ಅದು ಕ್ಷಮಿಸಲ್ಪಡಬೇಕೆಂದು, ಆಗ ಮಾತ್ರ ಅವರು ಸ್ವದೇಶದಲ್ಲಿ ನೆಲೆಯಾಗುವರು ಎಂಬುದಾಗಿ 36ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರುತ್ತದೆ. ಯೆಜ್ಕೇಲನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 5ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆಹಾ, ನನ್ನ ದೇಶವನ್ನು ಸ್ವಾಸ್ಥ್ಯ ಮಾಡಿಕೊಂಡು ಪೂರ್ಣ ಹೃದಯದಿಂದ ಆನಂದಪಟ್ಟವರು ಅದನ್ನು ಮನಪೂರ್ವಕವಾಗಿ ತಿರಸ್ಕರಿಸಿ ಸೂರೆಗೆ ತಳ್ಳಿಬಿಟ್ಟವರೂ ಆದ ಏದೋಮಿನವರೆಲ್ಲರನ್ನೂ ಇತರ ಜನಾಂಗಗಳಲ್ಲಿ ಉಳಿದವರನ್ನು ನಾನು ರೋಷದಿಂದುರಿಯುತ್ತಾ ಶಪಿಸಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದುಷ್ಟರು ದೇಶವನ್ನು ಸ್ವಾಸ್ಥ್ಯವಾಗಿ ಹೊಂದಬಾರದೆಂದು ದೇವರು ತೀರ್ಮಾನಿಸಿದ್ದಾನೆ. ಅದನ್ನು ಆತನು ಸ್ಪಷ್ಟಪಡಿಸಿದ್ದಾನೆ. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಎಂಬುದಾಗಿ ಆತನು ಸ್ಪಷ್ಟವಾಗಿ ಹೇಳಿದ್ದಾನೆ. ಇದನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುತ್ತೇವೆ. ಈ ದಿನಗಳಲ್ಲಿ ದೀನರು ಅದನ್ನು ಸ್ವಾಸ್ಥ್ಯವಾಗಿ ಹೊಂದಿಕೊಂಡಿಲ್ಲ. ದುಷ್ಟರೇ ಅದನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ. ಅವರೇ ಅಭಿವೃದ್ಧಿ ಹೊಂದುತ್ತಿದ್ದಾರೆ. ಪ್ರಿಯರೇ, ಇಸ್ರಾಯೇಲ್ ದೇಶವು ಪುನರ್ಸ್ಥಾಪಿಸಲ್ಪಡಬೇಕೆಂಬ ಪ್ರವಾದನೆಯು ಈ ಅಧ್ಯಾಯದಲ್ಲಿರುತ್ತದೆ. ಆ ದೇಶವನ್ನು ಈಗ ನೀವು ಸುತ್ತಾಡಿದರೆ ಈ ಪ್ರವಾದನೆ ಇನ್ನೂ ನೆರವೇರಿಲ್ಲವೆಂಬುದು ನಮಗೆ ತಿಳಿಯುತ್ತದೆ. ಪ್ರವಾದನೆಯು ಎಲ್ಲ ಕ್ಷೇತ್ರದಲ್ಲೂ ನೆರವೇರುತ್ತಾ ಇದೆ ಎಂದು ಅನೇಕರು ನಂಬ ಬಯಸುವುದಾದರೂ ದೇವರು ಅವರನ್ನು ಸ್ವದೇಶಕ್ಕೆ ಕರೆತಂದಾಗ ದೇಶವು ಆಶೀರ್ವದಿಸಲ್ಪಡುತ್ತದೆ. ಆದರೆ ಈಗ ಆ ದೇಶವು ಆಶೀರ್ವದಿಸಲ್ಪಟ್ಟದ್ದಾಗಿರುವುದಿಲ್ಲ. ಮುಂದಕ್ಕೆ ನೋಡೋಣ. ಯೆಜ್ಕೇಲನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ. ಹೀಗಿರಲು ಇಸ್ರಾಯೇಲ್ ದೇಶದ ವಿಷಯವಾದ ಈ ದೈವೋಕ್ತಿಯನ್ನು ಅದರ ಬೆಟ್ಟ, ಗುಡ್ಡ, ತೊರೆ, ತಗ್ಗುಗಳಿಗೆ ನುಡಿಯಬೇಕೆಂದು ಅಪ್ಪಣೆಯಾಗಿದೆ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನು ಕೋಪೋದ್ರೇಕದಿಂದಲೂ ಮಾತಾಡಿದ್ದೇನೆ. ನೀವು ಅನ್ಯ ಜನಾಂಗಗಳಿಂದ ಅವಮಾನವನ್ನು ಅನುಭವಿಸಿದ್ದೀರಲ್ಲ. ಆದ ಕಾರಣ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಸುತ್ತಣ ಆ ಜನಾಂಗಗಳೇ ತಮ್ಮ ಮೇಲೆ ಬಿದ್ದ ಅವಮಾನವನ್ನು ಅನುಭವಿಸುವುದು ಖಂಡಿತ ಎಂದು ಕೈ ಎತ್ತಿ ಪ್ರಮಾಣ ಮಾಡಿದ್ದೇನೆ. ಇಸ್ರಾಯೇಲಿನ ಪರ್ವತಗಳೇ ನಿಮ್ಮ ಗಿಡಗಳು, ರೆಂಬೆಗಳನ್ನು ಹರಡಿಕೊಂಡು ನನ್ನ ಜನರಾದ ಇಸ್ರಾಯೇಲ್ಯರಿಗೆ ಫಲ ಕೊಡುವವು. ಅವರ ಬರುವಿಕೆಯು ಸಮೀಪವಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರ ಬರುವಿಕೆಯು ಸಮೀಪವಾಯಿತು ಅಂದರೆ ಅವರು ಬೇಗದಲ್ಲೇ ಬರಲಿದ್ದಾರೆ. ದೇವರ ಬೇಗ ಎಂಬುದು ನಮ್ಮ ಬೇಗಕ್ಕಿಂತ ಭಿನ್ನವಾಗಿರುತ್ತದೆ. ಆತನಿಗೆ 1000 ವರ್ಷಗಳು ಒಂದು ದಿನದಂತೆ ಇವೆ. ಯೆಜ್ಕೇಲನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 16ನೇ ವಚನದಿಂದ 18ನೇ ವಚನದವರೆಗೆ ನೋಡೋಣ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ಇಸ್ರಾಯೇಲ್ ವಂಶದವರು ಸ್ವದೇಶದಲ್ಲಿ ವಾಸಿಸುತ್ತಿದ್ದಾಗ ತಮ್ಮ ದುರ್ಮಾರ್ಗ ದುರಾಚಾರಗಳಿಂದ ಅದನ್ನು ಹೊಲೆಗೈದರು. ಅವರ ನಡತೆಯು ಮುಟ್ಟಿನ ಹೊಲಸಿನಂತೆ ನನಗೆ ಅಸಹ್ಯವಾಗಿತ್ತು. ಅವರು ದೇಶದ ಮೇಲೆ ರಕ್ತವನ್ನು ಸುರಿಸಿ ತಮ್ಮ ಬೊಂಬೆಗಳಿಂದ ಅದನ್ನು ಹೊಲೆಗೈದ ಕಾರಣ ನಾನು ಅವರ ಮೇಲೆ ನನ್ನ ರೋಷಾಗ್ನಿಯನ್ನು ಸುರಿಸಿ ಎಂಬುದಾಗಿ. ಜನರು, ದೇಶವು ಜೊತೆಯಾಗಿ ಹೇಳಲ್ಪಟ್ಟಿದೆ ಎಂದು ಮತ್ತೊಮ್ಮೆ ತಿಳಿಸಲಿಚ್ಛಿಸುತ್ತೇನೆ. ಪ್ರಿಯರೇ, ಧರ್ಮಶಾಸ್ತ್ರವು ಜನರಿಗೆ ಮಾತ್ರವಲ್ಲ, ದೇಶವನ್ನು ಸೇರಿಸಿ ಕೊಡಲ್ಪಟ್ಟಿದೆ. ಯೆಜ್ಕೇಲನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ.
ಜನಾಂಗಗಳೊಳಗೆ ಅವರನ್ನು ಚದರಿಸಿ ದೇಶ ದೇಶಗಳಿಗೆ ತೂರಿಬಿಟ್ಟು ಅವರ ದುರ್ಮಾರ್ಗ ದುರಾಚಾರಗಳಿಗೆ ಸರಿಯಾಗಿ ದಂಡಿಸಿದೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರನ್ನು ಅನ್ಯ ದೇಶಗಳೊಳಗೆ ಚದರಿಸಿದೆನು ಎಂದು ದೇವರು ಹೇಳುತ್ತಾನೆ. ಈಗ ಆತನ ಮಾತನ್ನು ಕೇಳಿರಿ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ಪರಿಶುದ್ಧ ನಾಮಕ್ಕೆ ಅಪಕೀರ್ತಿಯನ್ನು ತರಲು ಇಸ್ರಾಯೇಲ್ ವಂಶದವರು ಜನಾಂಗಗಳೊಳಗೆ ಸೇರಿ ಅಲ್ಲಿ ಅಪಕೀರ್ತಿಗೆ ಗುರಿ ಮಾಡಿದ ನನ್ನ ಪರಿಶುದ್ಧ ನಾಮವನ್ನು ಕುರಿತು ನಾನು ಮರುಗಿದೆನು. ಆದ ಕಾರಣ ನೀನು ಇಸ್ರಾಯೇಲ್ ವಂಶದವರಿಗೆ ಹೀಗೆ ನುಡಿ: ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ನಿಮ್ಮ ನಿಮಿತ್ತವಲ್ಲ, ನೀವು ಜನಾಂಗಗಳೊಳಗೆ ಸೇರಿ ಅಪಕೀರ್ತಿಗೆ ಗುರಿ ಮಾಡಿದ ನನ್ನ ಪರಿಶುದ್ಧ ನಾಮದ ನಿಮಿತ್ತವೇ ಈ ರಕ್ಷಣಾ ಕಾರ್ಯವನ್ನು ಮಾಡುತ್ತೇನೆ. ಜನಾಂಗಗಳಲ್ಲಿ ಅಪಕೀರ್ತಿಗೆ ಗುರಿಯಾದ, ಅಂದರೆ ನೀವು ಜನಾಂಗಗಳ ನಡುವೆ ಅಪಕೀರ್ತಿಗೆ ಗುರಿ ಮಾಡಿದ ನನ್ನ ಘನನಾಮದ ಗೌರವವನ್ನು ನಾನು ಕಾಪಾಡಿಕೊಳ್ಳುವೆನು. ಹೀಗೆ ನಾನು ಅವುಗಳ ಕಣ್ಣೆದುರಿಗೆ ನಿಮ್ಮ ರಕ್ಷಣೆಯ ಮೂಲಕ ನನ್ನ ಗೌರವವನ್ನು ಕಾಪಾಡಿಕೊಳ್ಳುವಾಗ ನಾನೇ ಯೆಹೋವನು ಎಂದು ಅವುಗಳಿಗೆ ನಿಶ್ಚಿತವಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಈ ಭೂಲೋಕದಲ್ಲಿ ತನ್ನ ನಾಮವನ್ನು ಕಾಪಾಡಿಕೊಳ್ಳಬೇಕಾಗಿದೆ. ಈ ದಿನಗಳಲ್ಲಿ ಸಭೆಯನ್ನು, ಅದರಲ್ಲಿರುವ ಜನರನ್ನು ನಿಂದಿಸುವವರು, ಅಂದರೆ ಗೇಲಿ ಮಾಡುವವರು ತುಂಬ ಮಂದಿ ಇರುತ್ತಾರೆ. ಅದಕ್ಕಾಗಿ ಅವರು ದೇವರನ್ನು ದೂಷಿಸುತ್ತಾರೆ. ದೇವರು ಭೂಲೋಕದಲ್ಲಿ ತನ್ನನ್ನು ಸಮರ್ಥಿಸಿಕೊಳ್ಳುತ್ತಾನೆ ಮತ್ತು ಆತನು ತನ್ನ ನಾಮವನ್ನು ಘನಪಡಿಸಿಕೊಳ್ಳುತ್ತಾನೆ. ಅನೇಕರು ಆತನ ಹೆಸರನ್ನು ವ್ಯರ್ಥವಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ಆದರೆ ದೇವರು ಹೇಳುತ್ತಾನೆ, ಅದೆಲ್ಲವೂ ಕೊನೆಗೊಳ್ಳುತ್ತದೆ, ನೀವು ನನ್ನನ್ನು ತಿಳಿದುಕೊಳ್ಳುವಿರಿ. ಇದು ಆತನ ಜಗತ್ತು ಎಂಬುದನ್ನು ನೆನಪಿನಲ್ಲಿಡಿರಿ. ಮುಂದಕ್ಕೆ ನೋಡೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 26ನೇ ವಚನವನ್ನು. ನಾನು ನಿಮಗೆ ಹೊಸ ಮನಸ್ಸು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು ಎಂಬುದಾಗಿ. ತಾನು ಏನು ಮಾಡಲಿರುವೆನೆಂದು ದೇವರು ತಿಳಿಸುತ್ತಾನೆ. ಒಂದು ಬದಲಾವಣೆ ಉಂಟಾಗುತ್ತದೆ. ನಾನು ನಿಮಗೆ ಹೊಸ ಹೃದಯವನ್ನು ಕೊಡುವೆನು, ಅಂದರೆ ಅವರು ತಿರುಗಿ ಹುಟ್ಟಿದವರಾಗಿರುವರು. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿರಿ. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋವೇಲನು ತನ್ನ ಪ್ರವಾದನೆಯಲ್ಲಿ ಹೇಳಿದ ಮಾತಿನ ಅರ್ಥ ಇದೇ ಆಗಿದೆ. ದೇವರು ಎಲ್ಲ ಪ್ರಾಣಗಳ ಮೇಲೆ ತನ್ನ ಆತ್ಮವನ್ನು ಸುರಿಸುವ ದಿನ ಬರುತ್ತದೆ. ಕೆಲವರ ಮೇಲೆ ಮಾತ್ರ ಅಲ್ಲ, ಪಂಚಾಶತಮ ದಿನದಂದು ದೇವರ ಆತ್ಮವು ಕೆಲವರ ಮೇಲೆ ಮಾತ್ರ ಸುರಿಸಲ್ಪಟ್ಟಿತು. ಪೇತ್ರನು ಆ ದಿನದಲ್ಲಿ ಹೇಳಿದ್ದು, ನಾವು ಕುಡಿದು ಮತ್ತರಾಗಿದ್ದೇವೆಂದು ನೆನೆಸಿ ಹಾಸ್ಯ ಮಾಡಬೇಡಿರಿ, ಕೊನೆಯ ದಿನಗಳಲ್ಲಿ ಹೀಗೆ ಸಂಭವಿಸುತ್ತದೆಂದು ಹೇಳಿದ ಘಟನೆಯ ಹಾಗೆ ಇದಾಗಿದೆ. ಆ ದಿನದಲ್ಲಿ ಕೆಲವರ ಮೇಲೆ ಪವಿತ್ರ ಆತ್ಮನು ಇಳಿದು ಬಂದನು. ಈ ದಿನಗಳಲ್ಲಿ ದೇವರು ತನ್ನ ಹೆಸರಿಗಾಗಿ ಜನರನ್ನು ಕರೆಯುತ್ತಿದ್ದಾನೆ. ಪ್ರಿಯ ಮಿತ್ರನೇ, ನೀನು ಕ್ರಿಸ್ತನ ಕಡೆಗೆ ತಿರುಗಿಕೊಂಡಾಗ ನೀನು ಪವಿತ್ರಾತ್ಮನಿಂದ ಪುನರ್ಜನ್ಮ ಹೊಂದುತ್ತಿ. ಆತನು ನಿನ್ನಲ್ಲಿ ವಾಸ ಮಾಡುತ್ತಾನೆ. ಪವಿತ್ರಾತ್ಮನಿಂದ ದೀಕ್ಷಾಸ್ಥಾನ ಹೊಂದುತ್ತಿ. ವಿಶ್ವಾಸಿಗಳ ದೇಹದಲ್ಲಿ ಸೇರಿಸಲ್ಪಡುತ್ತಿ. ಆ ದಿನದಲ್ಲಿ ನಾನು ನನ್ನ ಆತ್ಮವನ್ನು ನಿನ್ನಲ್ಲಿ ಇರಿಸುತ್ತೇನೆ ಎಂದು ದೇವರು ಹೇಳುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. ಮುಂದಕ್ಕೆ ನೋಡೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 28 ಮತ್ತು 29ನೇ ವಚನಗಳನ್ನು. ನಾನು ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ದೇಶದಲ್ಲಿ ನೀವು ವಾಸಿಸುವಿರಿ. ನೀವು ನನಗೆ ಪ್ರಜೆಯಾಗಿರುವಿರಿ, ನಾನು ನಿಮಗೆ ದೇವರಾಗಿರುವೆನು. ನಾನು ನಿಮ್ಮನ್ನು ನಿಮ್ಮ ಎಲ್ಲ ಹೊಲಸಿನಿಂದ ಉದ್ಧರಿಸಿ ಬೆಳೆಯಲೆಂದು ಅಪ್ಪಣೆ ಕೊಟ್ಟು ಅದನ್ನು ವೃದ್ಧಿಗೊಳಿಸುವೆನು. ನಿಮಗೆ ಕ್ಷಾಮವನ್ನು ಇನ್ನೂ ಬರಮಾಡೆನು ಎಂಬುದಾಗಿ. ಅವರು ದೇಶದಲ್ಲಿ ವಾಸಿಸುವರು ಮತ್ತು ದೇಶದಲ್ಲಿ ಸಮೃದ್ಧಿ ಇರುವುದು. ದೇವರು ಅವರಿಗೆ ಶಾರೀರಿಕ ಆಶೀರ್ವಾದಗಳನ್ನು ವಾಗ್ದಾನ ಮಾಡಿದ್ದಾನೆ.
ಅದೇ ರೀತಿ ನಮಗೆ ಆತ್ಮಿಕ ಆಶೀರ್ವಾದಗಳನ್ನು ವಾಗ್ದಾನ ಮಾಡಿದ್ದಾನೆ. ಒಂದು ವಿಶೇಷ ಪ್ರವಾದನೆಯೊಂದಿಗೆ ಈ ಅಧ್ಯಾಯ ಕೊನೆಗೊಳ್ಳುತ್ತದೆ. ಅದೇನೆಂಬುದಾಗಿ ನೋಡೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 35ನೇ ವಚನದಿಂದ 38ನೇ ವಚನದವರೆಗೆ ಗಮನಿಸಿರಿ. ಆಗ ಜನರು, ಕಾಡಾಗಿದ್ದ ಈ ದೇಶವು ಏದೇನ್ ಉದ್ಯಾನದಂತೆ ಕಳಕಳಿಸುತ್ತದೆ. ಬಿದ್ದು ಹೋಗಿ ಹಾಳು ಪಾಳಾದ ಪಟ್ಟಣಗಳು ಕೋಟೆ ಕೊತ್ತಲಗಳಿಂದ ಕೂಡಿ ಜನಭರಿತವಾಗಿವೆಯಲ್ಲ ಎಂದು ಹೇಳುವರು. ಯೆಹೋವನಾದ ನಾನೇ ಬಿದ್ದು ಹೋದದನ್ನು ಕಟ್ಟಿ ಹಾಳಾದದನ್ನು ಬೆಳೆಯಿಸಿದ್ದೇನೆಂಬುದು ನಿಮ್ಮ ಸುತ್ತಲೂ ಉಳಿದ ಜನಾಂಗಗಳಿಗೆ ಗೊತ್ತಾಗುವುದು. ಯೆಹೋವನಾದ ನಾನೇ ನುಡಿದಿದ್ದೇನೆ, ನಡೆಸುತ್ತೇನೆ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಇನ್ನೊಂದು ವಿಷಯದಲ್ಲಿ ಇಸ್ರಾಯೇಲ್ ವಂಶದವರ ವಿಜ್ಞಾಪನೆಯನ್ನು ಲಾಲಿಸಿ ನೆರವೇರಿಸುವೆನು. ಅಂದರೆ ಅವರ ಜನಸಂಖ್ಯೆಯನ್ನು ಹಿಂಡಿನೋಪಾದಿಯಲ್ಲಿ ಹೆಚ್ಚಿಸುವೆನು. ಮೀಸಲಾದ ಮಂದೆಯಂತೆ ಹಬ್ಬಗಳಲ್ಲಿ ಯೆರೂಸಲೇಮಿಗೆ ಬಂದು ಸೇರುವ ಹಿಂಡಿನ ಹಾಗೆ ಮನುಷ್ಯರು ಹಾಳು ಪಟ್ಟಣಗಳಲ್ಲಿ ಹಿಂಡು ಹಿಂಡಾಗಿ ತುಂಬಿಕೊಳ್ಳುವರು. ಆಗ ನಾನೇ ಯೆಹೋವನು ಎಂದು ಅವರಿಗೆ ನಿಶ್ಚಯವಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕಾಡಾಗಿದ್ದ ಈ ದೇಶವು ಏದೇನ್ ಉದ್ಯಾನದಂತೆ ಕಳಕಳಿಸುತ್ತದೆ. ಈಗ ಅದನ್ನು ನೀನು ಹೇಳಿದರೂ ಮತ್ತು ಸತ್ಯವಾಗಿರುವುದಿಲ್ಲ. ಆಗ ನಾನೇ ಯೆಹೋವನು ಎಂದು ಅವರಿಗೆ ನಿಶ್ಚಯವಾಗುವುದು ಎಂಬುದಾಗಿ ನೋಡುವಾಗ, ಇಸ್ರಾಯೇಲಿನಲ್ಲಿ ಇದು ಅವರಿಗೆ ತಿಳಿದಿಲ್ಲ, ಲೋಕದಲ್ಲಿಯೂ ಅದು ತಿಳಿದು ಬಂದಿಲ್ಲ. ಆದರೆ ಇಸ್ರಾಯೇಲು ಆತನೇ ಕರ್ತನೆಂದು ತಿಳಿದುಕೊಳ್ಳುವ ಸಮಯವು ಬರಲಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮಗಂತೂ ದೇವರು ತನ್ನ ವಾಕ್ಯದ ಮೂಲಕವಾಗಿ ತಿಳಿಯಪಡಿಸಿದ್ದಾನೆ. ನಮ್ಮ ರಕ್ಷಕನು ನಮಗೋಸ್ಕರ ಆತನು ತಿರುಗಿ ಬರಲಿದ್ದಾನೆ. ಆತನ ಬರೋಣವನ್ನು ಎದುರು ನೋಡುತ್ತಾ ನಾವು ಸಿದ್ಧರಾಗಿ ಜೀವಿಸಬೇಕು. ಹೀಗಾಗುವುದಕ್ಕಾಗಿ ದೇವರ ಸಹಾಯವನ್ನು ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಅಧ್ಯಯನ ಮಾಡುವಂತೆ ಸಹಾಯ ಮಾಡಿದ್ದಿ. ಆ ಮೂಲಕ ನೀನು ತಿಳಿಸಿದಂಥ ಸತ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸುವುದಕ್ಕೆ ನಿನ್ನ ಆತ್ಮನ ಬಲವನ್ನು ಇನ್ನೆಚ್ಚಾಗಿ ಅನುಗ್ರಹಿಸಿಕೊಡು. ನಮ್ಮ ನಂಬಿಕೆಯನ್ನು ಬಲಪಡಿಸು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೊತೆ ನೀನಿರು ಸ್ವಾಮಿ. ಅವರವರು ಇರುವಂಥ ಸ್ಥಳಗಳಲ್ಲಿ ಅವರು ನಿನ್ನನ್ನು ಪ್ರೀತಿಸುತ್ತಾ ನಿನ್ನ ವಾಕ್ಯವನ್ನು ಕೇಳಿ ಆ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಾಗ ಆತ್ಮನ ಸಹಾಯವನ್ನು ಕೊಟ್ಟು ಅವರಿಗೆ ಬಿಡುಗಡೆಯ ಸಂತೋಷವನ್ನು ಅನುಗ್ರಹಿಸಿ ನಿರೀಕ್ಷೆ ಜೀವಿತದಲ್ಲಿ ಮುನ್ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಏದೋಮು ಏಸಾವಿನಿಂದ ಬಂದ ಜನಾಂಗ. ಇಸ್ರಾಯೇಲ್ಯರ ಕಡುವೈರಿಗಳಾಗಿದ್ದರು. ದುಷ್ಟರು ದೇಶವನ್ನು ಸ್ವಾಸ್ಥ್ಯವಾಗಿ ಹೊಂದುವುದಿಲ್ಲ. ಇದು ದೇವರ ತೀರ್ಮಾನವಾಗಿದೆ. ನಾವು ದೇವರ ಕಡೆಗೆ ತಿರುಗಿಕೊಂಡಾಗ ಆತನು ನಮಗೆ ಹೊಸ ಹೃದಯವನ್ನು, ನೂತನ ಮನಸ್ಸನ್ನು ಅನುಗ್ರಹಿಸುತ್ತಾನೆ. ಆದುದರಿಂದ ನಾವು ದಿನಾಲು ನೂತನ ಜೀವಿತದಲ್ಲಿ ಮುನ್ನಡೆಯೋಣ. ಪ್ರಿಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ದೇವರ ವಾಕ್ಯ ಅಧ್ಯಯನದಲ್ಲಿ ನೀವು ತಿಳಿದುಕೊಂಡ ಸತ್ಯಗಳನ್ನು, ಹೊಂದಿಕೊಂಡ ಆಶೀರ್ವಾದಗಳನ್ನು ಇಂದೇ ಕರೆ ಮಾಡಿ ನಮಗೆ ತಿಳಿಸಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.